ಸರ್ವಧರ್ಮಗಳ ಸೇವಕ, ಕೊಡುಗೈ ದಾನಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕ ಶ್ರೀ ಜಮೀರ್ ಅಹಮದ್ ಖಾನ್ ರವರಿಗೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಚಾಮರಾಜಪೇಟೆ ಸಿರ್ಸಿ ರಸ್ತೆ ಮೈಸೂರು ಸರ್ಕಲ್ ಬಳಿ ಶಾಂತಿಯುತವಾಗಿ ಮಾನವ ಸರಪಳಿ ನಿರ್ಮಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮಾಧ್ಯಮಗಳ ಜೊತೆ ಮಾತನಾಡಿದರು. ಜನನಾಯಕ ಸಮರನಿಗೆ, ಸರ್ವಧರ್ಮ ನಾಯಕ ಸಮರನಿಗೆ, ದಲಿತ ನಾಯಕ ಸಮರನಿಗೆ, ಅಲ್ಪಸಂಖ್ಯಾತರ ನಾಯಕ ಸಮರನಿಗೆ ಕೊಡಲೇಬೇಕು, ಕೊಡಲೇಬೇಕು, ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, 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 ಮಂತ್ರಿ ಸ್ಥಾನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಇವತ್ತು ನಾವು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ನಾವು ಇವತ್ತು ಕಾಂಗ್ರೆಸ್ಗೆ ನಾವು ಮನವಿಯನ್ನು ಮಾಡೋದಕ್ಕೆ ನಾವು ಇವತ್ತು ಸೇರಿದ್ದೀವಿ. ಇವತ್ತು ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ ಇವತ್ತು ಕರ್ನಾಟಕ ರಾಜ್ಯದ ಒಂದು ಸಂಪುಟ ಸಭೆಯಲ್ಲಿ ಅವರಿಗೆ ಸಂಪುಟದ ಸ್ಥಾನಮಾನ ನೀಡದೆ ಇವತ್ತು ಅವರಿಗೆ ಅಗೌರವವನ್ನು ತೋರಿದೆ ಕಾಂಗ್ರೆಸ್ ಸರ್ಕಾರ. ದಯಮಾಡಿ ಜಮೀರ್ ಅಣ್ಣನವರು ಸರ್ವಧರ್ಮಗಳ ನಾಯಕ, ಅಹಿಂದ ನಾಯಕ, ಎಲ್ಲ ಜಾತಿ ಧರ್ಮ ಭಾಷೆಯವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಯಾರಾದರೂ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟರೆ ಇದ್ದಾರೆ ಅಂತಂದರೆ ಅದು ಜಮೀರ್ ಅಣ್ಣ. ಅವರ ಶಕ್ತಿ ಕಾಂಗ್ರೆಸ್ಗೂ ಗೊತ್ತಿದೆ. ತಾವು ಯಾವುದೇ ರಾಜ್ಯಕ್ಕೆ ಅವ್ರನ್ನ ಒಂದು ಸ್ಟಾರ್ ಕ್ಯಾಂಪೇನರ್ ಕಳಿಸಿದಾಗ ಅವರು ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಅವರು ಭಾಗವಹಿಸಿದ್ದಾರೆ, ಆ ರಾಜ್ಯಗಳಲ್ಲಿ ಎಷ್ಟು ಸೀಟ್ಗಳನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ತಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಕಾಂಗ್ರೆಸ್ನ ಕಟ್ಟಾಳು ಇಂಥ ಒಬ್ಬ ನಾಯಕನಿಗೆ ತಾವು ಇವತ್ತು ಅಗೌರವವನ್ನು ತೋರಿಸಿದ್ದೀರಾ. ದಯಮಾಡಿ ಅವ್ರಿಗೆ ಇವತ್ತು ಮುಂದಿನ ಬರೋ ಕ್ಯಾಬಿನೆಟಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೊಡಬೇಕಾಗಿ ನಮ್ಮ ಒಕ್ಕೊರಳಿನ ಒತ್ತಾಯ.